ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಕೋಲಾನ್ ಅಂದರೆ ದೊಡ್ಡ ಕರುಳಿನ ಕ್ಯಾನ್ಸರ್ ಬಗ್ಗೆ ತಿಳಿಯಪಡಿಸುತ್ತೇನೆ. ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಈಗ ನಮ್ಮ ದೇಶದಲ್ಲೂ ಕಂಡು ಬರುತ್ತವೆ. ಸಾಮಾನ್ಯವಾಗಿ ದೊಡ್ಡ ಕರುಳಿನ ಕ್ಯಾನ್ಸರ್ 50 ವರ್ಷ ಮೇಲ್ಪಟ್ಟವರಿಗೆ ಕಂಡು ಬರುತ್ತಾ ಇತ್ತು. ಆದರೆ ಈಗ ಚಿಕ್ಕ ವಯಸ್ಸಿನಲ್ಲೂ ಕರುಳಿನ ಕ್ಯಾನ್ಸರ್ ಕಂಡು ಬರುತ್ತವೆ. ಇದಕ್ಕೆ ಯಾಕೆ ಹೀಗೆ ಆಗುತ್ತಾ ಇದೆ ಅಂತ ಕೇಳ್ತಾರೆ ಜನರು ನಮ್ಮ ಹತ್ರ. ಯಾತಕ್ಕೆ ಕರುಳು ಕ್ಯಾನ್ಸರ್ಗಳಿಗೆ ಕಾರಣಗಳೇನು? ಈ ಚಿಕ್ಕ ವಯಸ್ಸಿನಲ್ಲಿ ಬರುವ ಕರುಳು ಕ್ಯಾನ್ಸರ್ಗೆ ವಂಶ ಪಾರಂಪರ್ಯವಾಗಿ ಅವರಿಗೆ ಜೆನೆಟಿಕ್ ಇನ್ಹೆರಿಟೆಡ್ ರಿಸ್ಕ್ ಇದ್ರೆ ಬರುವ ಚಾನ್ಸಸ್ ಇರ್ತದೆ. ಬಟ್ ಅದೊಂದೇ ಅಲ್ಲ, ಈಗ ನಮ್ಮ ಆಹಾರ ಪದ್ಧತಿಗಳು ಚೇಂಜ್ ಆಗಿವೆ. ಆಹಾರ ಪದ್ಧತಿ ಏನಂದ್ರೆ ವಿಪರೀತ ಇದು ಫ್ರೈಡ್ ಫುಡ್ಸ್ ಅಥವಾ ಗ್ರಿಲ್ಡ್ ಮೀಟ್ ತಿನ್ನುವುದರಿಂದ, ಮಾಂಸಗಳು ತಿನ್ನುವುದರಿಂದ ಕರುಳು ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತದೆ. ಈ ಗ್ರಿಲ್ಡ್ ಮತ್ತೆ ಡೀಪ್ ಫ್ರೈಡ್ ತಿನ್ನುವುದರಿಂದ ಕರುಳು ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತದೆ. ಮತ್ತೊಂದು ಧೂಮಪಾನ ಮಾಡುವುದು, ಆಲ್ಕೋಹಾಲ್ ಸೇವನೆ, ಮತ್ತೆ ಬೊಜ್ಜುತನ, ಮತ್ತೆ ಇದರಿಂದಾಗಿ ಕರುಳು ಕ್ಯಾನ್ಸರ್ ಬರುವ ರಿಸ್ಕ್ ಜಾಸ್ತಿ ಆಗುತ್ತದೆ. ಸೊ ಈ ಕರುಳು ಕ್ಯಾನ್ಸರ್ ಒಂದು ಕ್ಯಾನ್ಸರ್ ಇದು ಮೊದಲನೇ ಹಂತದ ಅಥವಾ ಅದರಲ್ಲಿ ಕಂಡು ಬಂದರೆ ನಾವು ಅದನ್ನು 100ಕ್ಕೆ 100 ಗುಣಪಡಿಸಬಹುದು. ಸೊ ಕರುಳು ಕ್ಯಾನ್ಸರ್ಗಳನ್ನು ಮೊದಲನೇ ಹಂತದಲ್ಲಿ ಹುಡುಕುವುದು ಸುಲಭ. ಇದಕ್ಕೆ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳುತ್ತೇವೆ. ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಹೇಗೆ ಅಂದ್ರೆ, ನಾವು ಮೋಷನ್ ಇದು ಪರೀಕ್ಷೆ ಮಾಡಿ ಅದರಲ್ಲಿ ರಕ್ತ ಇದ್ರೆ, ಮೋಷನ್ ನಲ್ಲಿ ರಕ್ತ ಇದೆ, ಅದಕ್ಕೆ ನಾವು ಕೊಲೊನೋಸ್ಕೋಪಿ ಅಂತ ಮಾಡಿ ಕ್ಯಾನ್ಸರ್ ಅನ್ನು ಹುಡುಕಬಹುದು. ಸೊ ಈ ಕರುಳಿನ ಕ್ಯಾನ್ಸರ್ ಇದು ಒಂದು ಪ್ರಮುಖ ಲಕ್ಷಣ ಏನಂದ್ರೆ, ಇದು ಸ್ಟಾರ್ಟಿಂಗ್ ಅಲ್ಲಿ 3ನೇ ಹಂತದಲ್ಲಿ ಹುಟ್ಟುವುದಿಲ್ಲ, 1ನೇ ಹಂತದಲ್ಲಿ ಹುಟ್ಟುತ್ತದೆ. ಅದಕ್ಕೆ ನಾವು ಚಿಕ್ಕದಾಗಿ ಹುಟ್ಟುತ್ತದೆ. ಅದಕ್ಕಿಂತ ಮುಂಚೆ ಪಾಲಿಪ್ ಅಂತ ಆಗ್ತದೆ. ಪಾಲಿಪ್ ನಂತರ ಕ್ಯಾನ್ಸರ್ ಆಗೋದು. ಈ ಪಾಲಿಪ್ ಸ್ಟೇಜ್ ಅಂದ್ರೆ ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಲ್ಲೇ ನಾವು ಹುಡುಕಿದರೆ ಅದನ್ನು ಸಣ್ಣ ರೀತಿಯಲ್ಲೇ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಬಹುದು. ಆದ ಕಾರಣದಿಂದ ಎಲ್ಲಾ ಕರುಳಿನ ಕ್ಯಾನ್ಸರ್ ಪೇಷಂಟ್ ಆಗುವುದನ್ನು ತಡೆಗಟ್ಟಲಿಕ್ಕೆ 50 ವರ್ಷ ಮೇಲ್ಪಟ್ಟವರಿಗೆ ಎಲ್ಲರಿಗೂ ಒಂದು ಕೊಲೊನೋಸ್ಕೋಪಿ ಅಂತ ಟೆಸ್ಟ್ ಮಾಡಿಸುವುದು ಉತ್ತಮ. ಸೊ ಇದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಹೇಳುತ್ತೇವೆ. ಈಗ ಈ ಸ್ಕ್ರೀನಿಂಗ್ ಮಾಡೋದ್ರಿಂದ ಹೆಚ್ಚಿನ ಕರುಳಿನ ಕ್ಯಾನ್ಸರ್ಗಳನ್ನು ನಾವು ತಡೆಗಟ್ಟಬಹುದು. ಈ ಕರುಳಿನ ಕ್ಯಾನ್ಸರ್ಗಳ ಲಕ್ಷಣಗಳೇನು? ಕರುಳಿನ ಕ್ಯಾನ್ಸರ್ಗಳ ಲಕ್ಷಣ ಗೊತ್ತಾಗುವುದ್ರೊಳಗೆ ಸ್ವಲ್ಪ ಕ್ಯಾನ್ಸರ್ ಮುಂದಿನ ಹಂತದಲ್ಲಿ ಇರ್ತದೆ. ಸಾಮಾನ್ಯವಾಗಿ ಕರುಳಿನ ಕ್ಯಾನ್ಸರ್ಗಳ ಲಕ್ಷಣ ಏನೆಂದರೆ, ಮೋಷನ್ ಅಲ್ಲಿ ರಕ್ತ ಹೋಗುವಂತದ್ದು, ಕೆಲವೊಂದ್ಸಲಿ ಮಲಬದ್ಧತೆ ಆಗುತ್ತದೆ, ಕೆಲವೊಂದ್ಸಲ ಲೂಸ್ ಮೋಷನ್ ಆಗ್ತದೆ, ಕೆಲವೊಂದ್ಸಲ ಮಲಬದ್ಧತೆ ಮತ್ತು ಲೂಸ್ ಮೋಷನ್ ಆಲ್ಟರ್ನೇಟ್ಲಿ ಆಗ್ತದೆ. ಆಲ್ಟರ್ನೇಟ್ಲಿ ಅಂದ್ರೆ ಒಂದು ಆದ ನಂತರ ಕೆಲವು ದಿನ ಮಲಬದ್ಧತೆ, ಅದಾದ ನಂತರ ಲೂಸ್ ಮೋಷನ್ ಆಗುವಂಥದ್ದು. ಇದು ಎಡಭಾಗದ ಕ್ಯಾನ್ಸರ್ಗಳಲ್ಲಿ ರೋಗ ಲಕ್ಷಣ ಈ ರೀತಿ ಆಗುವುದು ಜಾಸ್ತಿ. ಬಲಭಾಗದ ಕ್ಯಾನ್ಸರ್ಗಳು ಸಾಮಾನ್ಯವಾಗಿ ಗೊತ್ತಾಗುವಾಗ ಸ್ವಲ್ಪ ಲೇಟ್ ಆಗಿರ್ತದೆ. ಸೊ ಅದಕ್ಕಾಗಿ ಯಾವುದೇ ಮೋಷನ್ ಹೋಗುವಾಗ ವ್ಯತ್ಯಾಸ ಆದ್ರೆ ಡಾಕ್ಟರ್ ಹತ್ರ ಹೋಗಿ ತಪಾಸಿಸುವುದು ಒಳ್ಳೆಯದು. ಈ ಕರುಳಿನ ಕ್ಯಾನ್ಸರ್ ಅನ್ನು ನಾವು ಹುಡುಕುವುದು ಸುಲಭ. ನಾವು ಕೊಲೊನೋಸ್ಕೋಪಿ ಅಂತ ಮಾಡಿ ಅದರಿಂದ ಪರೀಕ್ಷೆ ಬಯಾಪ್ಸಿ ಅಂತ ಮಾಡಿ ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿ ಯಾವ ಹಂತದಲ್ಲಿದೆ ಅಂತ ನೋಡ್ಬೋದು. ಈಗ ಎಲ್ಲೆಲ್ಲ ಹರಡಿದೆ ಅಂತ ನೋಡಿದ್ರೆ ಪೆಟ್ ಸಿಟಿ ಸ್ಕ್ಯಾನ್ ಅಂತ ಹೇಳಿ ನಾವು ಮಾಡಿ ತಿಳಿದುಕೊಳ್ಳಬಹುದು. ಸೊ ಕರುಳಿನ ಕ್ಯಾನ್ಸರ್ 4ನೇ ಹಂತದಲ್ಲಿದ್ರೂ ಈಗ ಗುಣಪಡಿಸುವಂತ ವ್ಯವಸ್ಥೆಗಳು ಬಂದಿದೆ. ಬಟ್ ಎಲ್ಲರೂ ಗುಣ ಆಗುವುದಿಲ್ಲ, ಕೆಲವರು ಗುಣ ಆಗುವ ಸಾಧ್ಯತೆ ಇದೆ. ಸೊ ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣ ಆಗುವ ಸಾಧ್ಯತೆ ಜಾಸ್ತಿ. ಜನರು ಸಾಮಾನ್ಯವಾಗಿ ಈ ಹಳ್ಳಿ ಮದ್ದು ಮಾಡುವುದು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡುವುದು, ಇದರಿಂದಾಗಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡೋ ಮುನ್ನ ಇದೆಲ್ಲ ಈ ಕ್ಯಾನ್ಸರ್ ಜಾಸ್ತಿ ಹಂತಕ್ಕೆ ಹೋಗುವ ಹಾಗೆ ಆಗ್ತದೆ. ಸೊ ಕ್ಯಾನ್ಸರ್ ಅಂತ ಇದ್ರೆ, ಗುಣ ಆಗುವ ಹಂತದಲ್ಲಿ ಇದ್ರೆ ಅದಕ್ಕೆ ತಕ್ಕ ಮಟ್ಟಿಗೆ ಕರೆಕ್ಟ್ ಟ್ರೀಟ್ಮೆಂಟ್, ಕರೆಕ್ಟ್ ಡಾಕ್ಟರ್ ಹತ್ರ ಹೋಗಿ, ಕ್ಯಾನ್ಸರ್ ಡಾಕ್ಟರ್ ಹತ್ರ ಹೋಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ಈ ಕ್ಯಾನ್ಸರ್ ಇದಕ್ಕೆ ಹಲವು ರೀತಿ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಕ್ಯಾನ್ಸರ್ ಇದು ಟ್ರೀಟ್ಮೆಂಟ್ ಕ್ಯಾನ್ಸರ್ ಡಾಕ್ಟರ್ ಹತ್ರ ಹೋಗಿ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಸೊ ಕರುಳು ಕ್ಯಾನ್ಸರ್ ಒಂದು ಗುಣಮುಖವಾಗುವಂತ ಕ್ಯಾನ್ಸರ್. ಸೊ ಅರ್ಲಿ ಡಿಟೆಕ್ಷನ್ ಅಂದ್ರೆ ಮೊದಲನೇ ಹಂತದಲ್ಲಿ ಗೊತ್ತಾದ್ರೆ ಗುಣ ಆಗುವವರ ಸಂಖ್ಯೆ ತುಂಬಾ ಜಾಸ್ತಿ, ಆಲ್ಮೋಸ್ಟ್ 100% ವರೆಗೂ ಇದೆ. ಸೊ ಆ ಕಾರಣದಿಂದ ಕರುಳಿನ ಕ್ಯಾನ್ಸರ್ ಅನ್ನು ಸ್ಕ್ರೀನಿಂಗ್ ಮಾಡಿಸಿಕೊಳ್ಳುವುದು ಒಳ್ಳೆಯದು. 50 ವರ್ಷ ಮೇಲ್ಪಟ್ಟವರು ಎಲ್ಲರೂ ಒಂದು ಸಲ ಕೊಲೊನೋಸ್ಕೋಪಿ ಮಾಡಿಸಬೇಕಾಗುತ್ತದೆ. ಸೊ ಇದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಇದನ್ನು ತಡೆಗಟ್ಟುವುದು ಹೇಗೆ? ಒಳ್ಳೆ ಆಹಾರ ತಿನ್ನುವುದು, ಉತ್ತಮವಾಗಿ ಬಾಡಿ ವೇಟ್ ಮೇಂಟೈನ್ ಮಾಡುವುದು, ಮತ್ತೆ ಈ ಕರದ ತಿಂಡಿಗಳಿಂದ
ಅಥವಾ ವಿಪರೀತ ಕರೆದ ಮಾಂಸಗಳಿಂದ ದೂರ ಇರುವುದು, ತಂಬಾಕು ಸೇವನೆ ಮತ್ತೆ ಆಲ್ಕೋಹಾಲ್ ಕುಡಿಯುವುದು ಅಂದ್ರೆ ಸಾರಾಯಿ ಕುಡಿಯುವುದರಿಂದ ದೂರ ಇರುವುದು, ಧೂಮಪಾನದಿಂದ ದೂರ ಇರಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಕರಳು ಕ್ಯಾನ್ಸರ್ ಬರುವ ರಿಸ್ಕ್ ತಡೆಗಟ್ಟಬಹುದು. ಧನ್ಯವಾದಗಳು. ಥ್ಯಾಂಕ್ಸ್.